ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಇವತ್ತು ನಾನು ಬೆಳಗ್ಗೆನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂತಂದರೆ ಒಂದು ಫಂಕ್ಷನಿಗೆ ಹೋಗಬೇಕಿತ್ತು. ಸೊ ಬೇಗನೆ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಆಗೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಸಿಗೆ ಎಲ್ಲ ತಕ್ಕೊಂಡು ಮಡಿಸಿ ಹಾಗೆಯೇ ಫಸ್ಟೇ ಇವತ್ತು ಎಲ್ಲನೂ ಒಳಗಿಂದನೇ ಕಸ ಗುಡಿಸ್ಕೊಂಡು ಆಮೇಲೆ ನಾನು ಬಾಗಿಲು ಕಸ ಗುಡಿಸೋಣ ಅಂತ ಅಂದ್ಬಿಟ್ಟು ಫಸ್ಟ್ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ. ಸೊ ಡೈಲಿ ನಾವು ಈ ಒಂದು ರೊಟೀನ್ನ ನಾವು ಮೇಂಟೈನ್ ಮಾಡಿದ್ರೆ ಬೇಗನೆ ಎಲ್ಲ ಕೆಲಸನೂ ಆಗಿಬಿಡುತ್ತೆ. ಹಾಗೆಯೇ ಬಾಗಿಲೆಲ್ಲ ತೊಳೆದು ರಂಗೋಲಿನ ಹಾಕ್ತಾಯಿದ್ದೀನಿ. ರಂಗೋಲಿ ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಮತ್ತು ಈ ರೀತಿ ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿದ್ದೀನಿ. ಸೊ ರಂಗೋಲಿ ಎಲ್ಲ ಹಾಕಿದ ಮೇಲೆ ತಿಂಡಿನ ಬೀಟ್ರೋಟು ಮತ್ತು ಹಿಂದಿನ ದಿನವೇ ಕಾಳೆಲ್ಲ ನೆನೆಸಿಟ್ಕೊಂಡಿದ್ದೆ, ಕಡಲೆಕಾಳು. ಸೊ ಬೀಟ್ರೋಟು ಕಡಲೆಕಾಳು ಹಾಗೆ ಆಲೂಗಡ್ಡೆ ಹಾಕಿ ಪಲ್ಯನ ಮಾಡಿಕೊಂಡು ಚಪಾತಿನ ಮಾಡ್ಕೊಂಡಿದ್ದೆ. ಏಕೆ ಅಂತಂದರೆ ಬೀಟ್ರೋಟು ನಮಗೆ ಹೆಲ್ದಿ ಫುಡ್ ಅಲ್ವಾ, ಕಡಲೆಕಾಳು ಕೂಡ ಅಷ್ಟೇ ಪ್ರೋಟೀನ್ ಸಿಗುತ್ತೆ. ಸೊ ಇವೆಲ್ಲ ಹಾಕಿ ನಾನೊಂದು ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡಿದ್ದೆ. ಸೊ ಈಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ಯಾಕೆ ಅಂತಂದರೆ ಒಂದು ಸೀಮಂತ ಇತ್ತು. ಸೊ ಸೀಮಂತಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಮನೇಲಿ ಈಗ ಸದ್ಯಕ್ಕೆ ನಾನು ಒಬ್ಬಳೇ ಹೋಗ್ತಾಯಿದ್ದೆ ಸೀಮಂತಕ್ಕೆ. ಹಸ್ಬೆಂಡ್ ಬರೋಲ್ಲ ಅಂದರು. ಸೊ ಹಾಗಾಗಿ ನಾನು ಒಬ್ಬಳೇ ರೆಡಿ ಆಗಿದ್ದೀನಿ. ಸೊ ಇನ್ನೇನು ತಲೆ ಒಂದು ಬಾಚ್ಕೊಬೇಕಷ್ಟೇ, ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಈಗ ಸೀಮಂತ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಡೌನಲ್ಲೇ ಒಂದು ಪಾರ್ಟಿ ಹಾಲ್ ಇತ್ತು. ಸೊ ಅಲ್ಲೇ ಸೀಮಂತ ಇತ್ತು. ಹಂಗಾಗಿ ನಾನು ನಮ್ಮ ಅಕ್ಕ ಮತ್ತು ಅಕ್ಕನ ಮಗಳು ಹೋಗಿದ್ವಿ. ಸೊ ಎಲ್ಲ ಆಲ್ರೆಡಿ ಬಂದಾಗಿತ್ತು. ಸೀಮಂತಕ್ಕೆ ಈ ಥರ ಅಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿತ್ತು ಡೆಕೋರೇಷನ್. ಆಮೇಲೆ ಐಟಮ್ಸು ಎಲ್ಲ ಸಿಂಪಲ್ ಆಗಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆಯೇ ನಮ್ಮ ಕಡೆ ಎಲ್ಲ ಸೀಮಂತಕ್ಕೆ ನಾನ್ ವೆಜ್ ಊಟನೇ ಮಾಡಿಸೋದು. ಬಟ್ ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ಸ್ವೀಟೇ ನಾವು ಪ್ರಿಫರ್ ಮಾಡೋದು. ಈ ಕಡೆ ಎಲ್ಲ ನಾನ್ ವೆಜ್ಜೇ ಜಾಸ್ತಿ. ಸೊ ಫಸ್ಟು ಪಾಯಸ ಬಡಿಸಿದ್ರು. ಹಾಗೆಯೇ ಅದಾದಮೇಲೆ ಇದು ಬೋಟಿ ಗೊಜ್ಜು, ಆಮೇಲೆ ರಾಯ್ತ, ಹಾಗೆಯೇ ಮುದ್ದೆ ಮತ್ತು ಮಟನ್ ಸಾರು, ಹಾಗೆಯೇ ಚಿಕನ್ ಪೆಪ್ಪರ್ ಫ್ರೈ ಏನೋ ಮಾಡಿಸಿದ್ರು. ಸೊ ಇದು ಬಂದುಬಿಟ್ಟು ಮಟನ್ ಸಾರು. ಹಾಗೆ ನಿಮ್ಮ ಕಡೆ ಸೀಮಂತಕ್ಕೆ ಏನು ಇಲ್ಲ ಮಾಡಿಸ್ತಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನನ್ನ ವೀಡಿಯೋಸು ಡೈಲಿ ಬರ್ತಾ ಇರುತ್ತೆ. ಕೆಲವೊಂದು ಸರಿ ಇನ್ಫಾರ್ಮೇಷನು ಕೊಡ್ತಿರ್ತೀನಿ, ಬಟ್ ಇವತ್ತು ಏನು ಇನ್ಫಾರ್ಮೇಷನ್ ಕೊಡೋಕ್ಕಾಗಿಲ್ಲ. ಸೊ ಏನು ಡೈಲಿ ವ್ಲಾಗ್ ಮಾಡಿದೆ ಅದನ್ನು ಮಾತ್ರ ಹಾಕಿದ್ದೀನಿ ಅಷ್ಟೇ. ಹಾಗೆ ನಾನ್ ವೆಜ್ ತುಂಬ ಚೆನ್ನಾಗಿತ್ತು, ಊಟ ಎಲ್ಲನೂ ಚೆನ್ನಾಗಿತ್ತು. ಹಾಗೆ ಕೊನೆಗೆ ರೈಸು ಮತ್ತು ಸಾಂಬಾರು. ಸೊ ಅಲ್ಲಿ ಸೀಮಂತ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮನೆಯಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟ್ ಅನ್ನಕ್ಕೆ ನಾನು ಯಾವಾಗಲೂ ಅನ್ನ ಬಸಿಯೋದು ನಮ್ಮ ಕಡೆ ಎಲ್ಲ. ಯಾಕೆಂದರೆ ಅದು ಗದ್ದೆಲಿ ಬೆಳೆದಿರೋ ಅಕ್ಕಿ, ಊರಲ್ಲಿ ಬೆಳೀತಾರೆ ಗದ್ದೆಲೇ. ಹಾಗಾಗಿ ಫಸ್ಟ್ ಬಿಸಿ ನೀರು ಇಟ್ಕೊಂಡು ಆಮೇಲೆ ನಾನು ಅಕ್ಕಿನ ಹಾಕ್ಕೊತೀನಿ. ಬೇಗ ಆಗುತ್ತೆ ಮತ್ತು ಅನ್ನ ಕೂಡ ಮೆತ್ತಗಾಗಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಮಾಡೋದು. ಸೊ ಕುಕ್ಕರಲ್ಲಿ ಇಟ್ಕೊಬೋದು, ಬಟ್ ಕುಕ್ಕರಲ್ಲಿ ಕೆಲವೊಂದು ಸರಿ ಅಷ್ಟು ಚೆನ್ನಾಗಿ ಬರಲ್ಲ. ಹಂಗಾಗಿ ನಾನು ಈ ರೀತಿ ಮಾಡ್ಕೊತೀನಿ. ಹಾಗೆಯೇ ನಾನು ಸಿಂಪಲ್ಲಾಗಿ ನಾವು ತರಕಾರಿ ಇಲ್ಲ ಅಂದರೆ ಯಾವ ರೀತಿ ಒಂದು ಸಾಂಬಾರು ಅದು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿ ಮತ್ತು 2 ಟೊಮೊಟೊ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಹಾಗೆಯೇ ನಮಗೆ ಸ್ವಲ್ಪ ಕಾಯಿ ಬೇಕಾದರೆ ತೆಂಗಿನಕಾಯಿ ತುರಿ, ಸೊ ಅದು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಆಮೇಲೆ ಧನಿಯಾ ಪುಡಿ, ಆಮೇಲೆ ಜೀರಿಗೆ, ಆಮೇಲೆ ಕಡಲೆ ಎಲ್ಲ ಹಾಕ್ಕೊಂಡು ರುಬ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಗೆಯೇ ಈಗ ನಾನು ಇಲ್ಲಿ ಒಂದು ಮಡಕೆ ಇಟ್ಕೊಂಡಿದ್ದೀನಿ. ನೀವು ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ಕೊಬೋದು. ಸೊ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕಾದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಗೆ ಇದು ಈರುಳ್ಳಿ ಹಾಕಿ ನಾವು ರುಬ್ಬಿರೋಂಥ ಒಂದು ಖಾರನ ಹಾಕ್ಕೊಬೇಕು. ಆಮೇಲೆ ನಿಮಗೆ ತಿಕ್ನೆಸ್ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ತಿಕ್ನೆಸ್, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರು. ಹಾಗೆಯೇ ಅದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿದ್ರೆ ಅದು ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ತುಪ್ಪದ ಜೊತೆ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಸಾಂಬಾರು ರೆಡಿಯಾಗುತ್ತೆ.
ಕೆಲವೊಂದು ಸರಿ ನಮಗೆ ಈಗ ಎಮರ್ಜೆನ್ಸಿಗೆ ನಮಗೆ ಏನು ತರಕಾರಿ ಇಲ್ಲ ಅಂದಾಗ ಈ ರೀತಿ ಸಾಂಬಾರು ಮಾಡ್ಕೊಬೋದು. ನಮ್ಮ ಕಡೆ ಎಲ್ಲ ಕಾಯಿ ಬಜ್ಜಿ ಅಂತ ಹೇಳ್ತಾರೆ, ಕೆಲವು ಟೊಮೊಟೊ ಸಾರು ಅಂತಲೂ ಹೇಳ್ಬೋದು. ಹಾಗೆಯೇ ಒಂದು ನೆಂಚ್ಕೊಳಕ್ಕೆ ಸ್ವಲ್ಪ ಮಾವಿನ ಹಣ್ಣು ಮತ್ತು ತುಪ್ಪದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ.